ಫ್ರೆಂಡ್ಸ್, ಒಂದು ಚಿಕ್ಕ ಹಳ್ಳಿ ಇರುತ್ತೆ. ಆ ಚಿಕ್ಕ ಹಳ್ಳಿಲಿ ಇಬ್ರು ಫ್ರೆಂಡ್ಸ್ ಇರ್ತಾರೆ. ಅವ್ರು ಯಾವ ತರ ಅಂದ್ರೆ ಒಬ್ರು ಬಿಟ್ಟು ಒಬ್ರು ಇರಲ್ಲ, ತುಂಬಾನೇ ಕ್ಲೋಸ್ ಆಗಿರ್ತಾರೆ. ಒಬ್ಬನ ಹೆಸರು ಶಿವ, ಇನ್ನೊಬ್ಬನ ಹೆಸರು ಶಂಕರ್. ಒಂದಿನ ಇಬ್ರು ಕಾಡಲ್ಲಿ ಆಟ ಆಡ್ಬೇಕಾರೆ ಒಂದ್ ಮರದ ಹತ್ರ ಅವ್ರಿಗೊಂದು ಚಾಕ್ಲೇಟ್ ಸಿಗುತ್ತೆ. ಶಿವ ಆ ಚಾಕ್ಲೇಟ್ ನ ನೋಡ್ಬಿಟ್ಟು ಇಬ್ರು ಈಕ್ವಲ್ ಆಗಿ ಹಂಚ್ಕೊಡೋಣ ಅಂತ ಹೇಳ್ತಾನೆ. ಆದ್ರೆ ಶಂಕರ್ ಮಾತ್ರ ಇಲ್ಲ, ಈ ಚಾಕ್ಲೇಟ್ ಎಲ್ಲ ನನ್ಗೆ ಬೇಕು ಅಂತ ಕಿತ್ತಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಬ್ರು ಚಾಕ್ಲೇಟ್ ಇಟ್ಕೊ ಕಿತ್ತಾಡ್ಬೇಕಾರೆ ಶಂಕರ್ಗೆ ಒಂದ್ ಸ್ವಲ್ಪ ಬರುತ್ತೆ, ಶಿವನ್ಗೆ ಜಾಸ್ತಿ ಹೋಗುತ್ತೆ. ಶಿವ ಮತ್ತೆ ಶಂಕರ್ ಅವ್ರಿಗೆ ಬಂದಿರೋ ಚಾಕ್ಲೇಟ್ ನೆಲ್ಲ ತಿನ್ಕೋತಾರೆ. ಶಂಕರ್ಗೆ ಒಂದ್ ಸ್ವಲ್ಪ ಬೇಜಾರಾಗುತ್ತೆ, ನನಗೆ ಕಡಿಮೆ ಸಿಕ್ತು ಅಂತ. ಆಮೇಲೆ ಅವನು ಯೋಚನೆ ಮಾಡ್ತಾನೆ, ನಾವಿಬ್ರು ಈಕ್ವಲ್ ಆಗಿ ಹಂಚ್ಕೊಂಡಿದ್ರೆ ಇಬ್ರಿಗೂ ಒಂದೇ ಸಮ ಸಿಕ್ತಿತ್ತು ಅಂತ. ಶಂಕರ್ಗೆ ತನ್ನ ತಪ್ಪಿನ ಅರಿವಾಗಿ ಶಿವನ ಹತ್ರ ಹೋಗ್ಬಿಟ್ಟು ನಾನ್ ಮಾಡಿದ್ದೆ ತಪ್ಪು ಅಂತ ಹೇಳ್ಕೊತಾನೆ. ಆಮೇಲೆ ಇಬ್ರು ಕೂಡ ಒಂದಾಗ್ತಾರೆ. ಈ ಸ್ಟೋರಿಯಿಂದ ನಾವೇನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ನಾವು ಹಂಚ್ಕೊ ತಿನ್ನೋದನ್ನ ಮೊದ್ಲು ಕಲಿಬೇಕು. ಎರಡನೇದು, ಅತಿ ಆಸೆ ಗತಿ ಕೇಡು ಎಂಬ ಗಾದೆ ಮಾತು ಕೂಡ ನಮ್ ಜೀವನದಲ್ಲಿ ನಿಜ ಆಗ್ಬಿಡುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಪೇಜ್ ನ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ.